ಆತ್ಮೀಯ ವೀಕ್ಷಕರೇ, ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ SSP ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ, ಈ SSP ಸ್ಕಾಲರ್ಶಿಪ್ ಹಣ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಕಂಟಿನ್ಯೂ ಆಗುತ್ತೋ ಇಲ್ವೋ, SSP ಸ್ಕಾಲರ್ಶಿಪ್ ಹಣ 2024-25ರಲ್ಲಿ ಹಾಕಿರುವಂಥದ್ದು ಪೆಂಡಿಂಗ್ ಇದೆ, 25-26ರಲ್ಲಿ ಅಪ್ಲಿಕೇಶನ್ ಹಾಕಿರುವಂಥದ್ದು ಪೆಂಡಿಂಗ್ ಇದೆ, DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಇನ್ನೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ, ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಇನ್ನು ಫಂಡ್ ರಿಲೀಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ನಿಮ್ಮೆಲ್ಲ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಬನ್ನಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಪ್ರಸ್ತುತ ಮುಖ್ಯಮಂತ್ರಿಗಳಾಗಿದ್ರು. ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವರ ನಂತರ DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಿದ್ದಾರೆ. ಈ ಬದಲಾವಣೆಯಿಂದಾಗಿ SSP ಸ್ಕಾಲರ್ಶಿಪ್ ಅಭ್ಯರ್ಥಿಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ಬೋದು. ಈ ಬದಲಾವಣೆಯಿಂದಾಗಿ ನಿಜವಾಗ್ಲೂ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸಣ್ಣ ಮಟ್ಟದ ಪರಿಣಾಮ ಬೀರುವಂಥದ್ದು. ಯಾಕಂದ್ರೆ ಈಗಾಗಲೇ ಕರ್ನಾಟಕದ ಶ್ರೀಯುತ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಪರ್ಸೆಂಟೇಜ್ಗಳ ಆಧಾರದ ಮೇಲೆ SSP ಸ್ಕಾಲರ್ಶಿಪ್ಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಬಟ್ ಈ ಅನುದಾನ ಕ್ಯಾನ್ಸಲ್ ಮಾಡಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಪೆಂಡಿಂಗ್ ಇರುವಂಥ ಅಭ್ಯರ್ಥಿಗಳಿಗೆ ಮತ್ತೆ ಫಂಡ್ ರಿಲೀಸ್ ಮಾಡಿ ಕ್ರೆಡಿಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನು SSP ಸ್ಕಾಲರ್ಶಿಪ್ ಅಮೌಂಟು ಯಾರಿಗೆಲ್ಲ ಬಂದಿಲ್ವಲ್ವ, ಈ ವಿದ್ಯಾರ್ಥಿಗಳಿಗೆ ಇನ್ನೂ ಬರೋದು ಲೇಟ್ ಆಗುತ್ತೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾವ ಡೇಟಿಗೆ ಬರುತ್ತೆ ಹೇಳಿ, ಇಲ್ಲಾಂದರೆ ಯಾವ ಡೇಟಿಗೆ ಬರುತ್ತೆ, ಯಾಕಂದರೆ ವೇಟ್ ಮಾಡ್ತಾ ಇದ್ದೀವಿ, ಅಮೌಂಟಿನ ಜಾಸ್ತಿ ಇದೆ, ಈ ಕಾರಣಕ್ಕಾಗಿ ಯಾವ ಡೇಟಿಗೆ ಬರುತ್ತೆ ಅಂತ ಯಾರು ಹೇಳ್ತಾ ಇಲ್ಲ. ಯಾಕೆ ಅಮೌಂಟ್ ಬರುತ್ತೋ ಇಲ್ವೋ, ಏನೋ ಕ್ಯಾನ್ಸಲ್ ಆಗುತ್ತೋ ಅಂತ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ SSP ಸ್ಕಾಲರ್ಶಿಪ್ ಹಣ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಯಾವುದೇ ಸರ್ಕಾರ ಬಂದರೂ ಕ್ಯಾನ್ಸಲ್ ಆಗೋದಿಲ್ಲ, ಯಾವುದೇ ಮುಖ್ಯಮಂತ್ರಿಗಳ ಆಯ್ಕೆ ಆದರೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಓಕೆನಾ, ಇದನ್ನ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ. ಬಟ್ ಬರೋದು ತಡ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಫಂಡ್ ರಿಲೀಸ್ ಮಾಡಿಲ್ಲ SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ. ಬಟ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೂಡ ಕೆಲವೊಂದಿಷ್ಟು ಕೇಳ್ತಾ ಇದ್ರಲ್ವಾ, ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗೆ ಸರ್ಕಾರದ ಹಣಕಾಸಿನ ಇಲಾಖೆಯ ಕಡೆಯಿಂದ ನಿರ್ದಿಷ್ಟವಾದ ದಿನಾಂಕವನ್ನ ಖಚಿತಪಡಿಸಿಲ್ಲ. ಆದರೆ ನನ್ನದೊಂದು ಸಲಹೆ ಏನು ಅಂದರೆ, ಈಗಾಗಲೇ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ, ಇನ್ನು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಇದೆ, 60% ಲೆಸ್ ದೆನ್ ರಿಜೆಕ್ಟ್ ಅಂತ ಈ ರೀತಿ ತೋರಿಸ್ತಾ ಇದೆಯಲ್ವಾ. ಈ ರೀತಿ ತೋರಿಸ್ತಕ್ಕಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ದೇನಾದರೂ SSP ಸ್ಕಾಲರ್ಶಿಪ್ ಹಣ ಬರಬೇಕು ಅಂದರೆ 4 ಕಂಡೀಷನ್ಗಳಿದೆ. SSP ಸ್ಕಾಲರ್ಶಿಪ್ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ DBT ಪುಷ್ಡ್ ಆಗಿರಬೇಕು, ಎಸ್ ಅಥವಾ ನೋ ಇದೇ ಇರಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ಅಮೌಂಟು ಮೆನ್ಷನ್ ಆಗಿರಬೇಕು, ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಇಷ್ಟು ಕಂಪ್ಲೀಟ್ ಆಗಿತ್ತು ಅಂದರೆ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ಯಾವಾಗ ರಿಲೀಸ್ ಆಗುತ್ತೋ ರಿಲೀಸ್ ಆಗಿ DDO ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟು 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ನಿಮ್ದೇನಾದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ SC ST OBC ಜನರಲ್ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸ್ಗಳಿರುತ್ತೆ. ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತೇಳಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೈನಾರಿಟಿ ಆಫೀಸು, ಈ ರೀತಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಹೋಗಿ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. DDO ಅಪ್ರೂವಲ್ ಎಸ್ ಅಂತ ಬರಬೇಕು, ಮತ್ತೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು, ಮಾರ್ಕ್ಸ್ ಕಾರ್ಡ್ ಕೂಡ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿರಬೇಕು. ಇವೆಲ್ಲವನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸರ್ಕಾರದ ಕಡೆಯಿಂದ ಹಣ ಯಾವಾಗ ಬಿಡುಗಡೆ ಆಗುತ್ತೋ ವಿತಿನ್ 1 ವೀಕ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. ಓಕೆನಾ, ಇದಿಷ್ಟು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.